ನಮಸ್ಕಾರ ಸ್ನೇಹಿತರೆ, ಕೊನೆಗೂ ಬಿಜೆಪಿ ತನ್ನ ಗಂಡಸ್ತನವನ್ನು ತೋರಿಸ್ಬಿಟ್ಟಿದೆ. ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಬಹಳ ದಿನಗಳಿಂದ ಇಲ್ಲಿ ಭಿನ್ನಮತೀಯ ಚಟುವಟಿಕೆಗಳು ಬಹಳ ಬಿರುಸಾಗಿ ನಡೀತಾ ಇತ್ತು. ಬಹಳಷ್ಟು ಜನ ಓಪನ್ ಆಗಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ರು. ಇದು ಒಂದ್ ರೀತಿಯಾಗಿ ಯಾವುದೇ ರಾಷ್ಟ್ರೀಯ ಪಕ್ಷಕ್ಕೆ ಇದು ಆರೋಗ್ಯಕರವಲ್ಲ. ಆದ್ರೆ ವರ್ಷಗಳಿಂದ ನಡೀತಾ ಇರುವಂತಹ ಈ ಭಿನ್ನಮತವನ್ನ ತಹಬಂದಿಗೆ ತರಲಿಕ್ಕಾಗದೆ ಬಿಜೆಪಿ ಹೈಕಮಾಂಡ್ ಒಂದ್ ರೀತಿ ನಪುಂಸಕತ್ವವನ್ನು ತೋರಿಸ್ತಾ ಇತ್ತು. ಆದ್ರೆ ಕೊನೆಗೂ ಬಿಜೆಪಿ ಎಚ್ಚೆತ್ತು ತನ್ನಲ್ಲಿ ಇನ್ನೂ ಗಂಡಸ್ತನ ಇದೆ ಅಂತ ಹೇಳ್ಕೊಂಡು ತೋರಿಸಿದೆ. ಹಾಗಾದ್ರೆ ಏನಾಗಿದೆ ಎಲ್ಲವೂ ನಿಮ್ಗೆ ವಿವರಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಆಯ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಕೆಲವರಿಗೆ ಬೇಜಾರಾಗಬಹುದು ಗಂಡಸ್ತನ ಈ ತರ ಹೇಳಿದ್ದಕ್ಕೆ. ಆದ್ರೆ ಕೆಲವೊಮ್ಮೆ ಈ ರೀತಿಯಾದಂತಹ ಶಬ್ದವನ್ನು ಉಪಯೋಗಿಸಬೇಕಾಗಿ ಬರ್ತದೆ. ಹಾಗಾಗಿ ನಾನಿಲ್ಲಿ ಆ ಶಬ್ದವನ್ನು ಉಪಯೋಗಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಗೆಲ್ಲರೂ ತುಂಬಾ ಚೆನ್ನಾಗಿ ಗೊತ್ತಿದೆ, ಕಳೆದ ಒಂದು ವರ್ಷದಿಂದ ಯತ್ನಾಳ್ ಮತ್ತೆ ವಿಜಯೇಂದ್ರ ಅವ್ರ ಮಧ್ಯೆ ಬಹಳಷ್ಟು ಮಾತಿನ ವಾಗ್ಯುದ್ಧ ನಡೀತಾನೆ ಇತ್ತು. ಇನ್ನೊಂದು ಮಾತು ಹೇಳಬೇಕು ಅಂದ್ರೆ, ಯತ್ನಾಳ್ ಅವರು ಯಾವಾಗಲೂ ಅಷ್ಟೇ ತಮ್ಮ ನಾಲಿಗೆಯ ಮೇಲೆ ಯಾವುದೇ ರೀತಿಯಾದಂತಹ ಲಗಾಮನ್ನ ಹೊಂದಿಲ್ದಿರುವಂತಹ ವ್ಯಕ್ತಿ. ಇದರಿಂದಾಗಿ ಹಲವಾರು ಬಾರಿ ಅವರು ಪೇಚಿಗೆ ಸಿಲ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಪಕ್ಷದಲ್ಲೂ ಕೂಡ ಅಷ್ಟೇ ಅವರು ಉನ್ನತ ಮಟ್ಟಕ್ಕೆ ಹೋಗ್ಬಹುದಿತ್ತು ಇಷ್ಟೊಳಗಡೆನೆ. ಆದ್ರೆ ಅದಕ್ಕೆ ಅಡ್ಡಿಯಾಗಿರೋದು ಇವರ ಈ ಒಂದು ನಾಲಿಗೆ. ಅಂದ್ರೆ ಎಲ್ಲಾಯ್ತು ಅಲ್ಲಿ ಮಾತಾಡ್ಬಿಡ್ತಾರೆ, ಹೇಗಾಯ್ತು ಹಾಗೆ ಮಾತಾಡ್ಬಿಡ್ತಾರೆ. ಸಾರ್ವಜನಿಕ ಜೀವನದಲ್ಲಿ ಕೆಲವೊಂದು ಶಿಸ್ತನ್ನು ನಾವು ಪಾಲಿಸಬೇಕಾಗಿ ಬರ್ತದೆ. ಅಂದ್ರೆ ಈ ಪೊಲಿಟಿಷಿಯನ್ಸ್ ನಾನು ಹೇಳ್ತಾ ಇರೋದು, ಎಲ್ಲಿ ಹೇಗೆ ಮಾತಾಡ್ಬೇಕೋ ಅದೇ ರೀತಿಯಲ್ಲಿ ಮಾತಾಡ್ಬೇಕಾಗ್ತದೆ. ಅಂದ್ರೆ ಏನು ಹೇಳ್ತಾರೆ, ಬೆಣ್ಣೆಯಿಂದ ಕೂದಲು ತೆಗೆಯೋದು ಅಂತಾರಲ್ಲ, ಆ ರೀತಿಯಾಗಿ ನಾಜೂಕಾಗಿರ್ಬೇಕಾಗ್ತದೆ. ಕೆಲವೊಮ್ಮೆ ಮಾತಾಡ್ಬೇಕಾಗಿ ಬರ್ತದೆ, ಆವಾಗ ಮಾತಾಡ್ಬೇಕು. ಅದು ಬಿಟ್ಟು ಮೈಕನ್ನ ನೋಡಿದಾಗೆಲ್ಲ ಹೋಗಿ ಏನೇನೋ ಹೇಳಿ ಈಗ ಪೇಚಿಗೆ ಸಿಲ್ಕೊಂಡಿದ್ದಾರೆ. ಈಗ ಯತ್ನಾಳ್ ಅವರು ಉಚ್ಚಾಟನೆಯ ಶಿಕ್ಷೆಗೆ ಒಳಗಾಗಿದ್ದಾರೆ. ಅವ್ರನ್ನ ಈಗ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಅದೇ ರೀತಿಯಲ್ಲಿ ಇನ್ನೂ 3 ಶಾಸಕರಿಗೆ ಈಗಾಗಲೇ ನೋಟಿಸ್ ಅನ್ನು ಇಶ್ಯೂ ಮಾಡಲಾಗಿದೆ. ಶಿವರಾಮ್ ಹೆಬ್ಬಾರ್ ಯಲ್ಲಾಪುರದ ಶಾಸಕ, ನಂತರ ಎಸ್.ಟಿ. ಸೋಮಶೇಖರ್ ಇವರು ಯಶವಂತಪುರದ ಶಾಸಕ, ಇನ್ನೊಂದು ಬಿ.ಪಿ. ಹರೀಶ್ ಅವರು ಕೂಡ ಅಷ್ಟೇ ಯತ್ನಾಳ್ ಗುಂಪಿನಲ್ಲಿ ಕಾಣಿಸ್ಕೊಂಡವರು. ಅದೇ ರೀತಿಯಲ್ಲಿ ಪ್ರತಾಪ್ ಸಿಂಹ ಇದ್ದಾರೆ. ಪ್ರತಾಪ್ ಸಿಂಹ ಅವರಿಗೆ ಇಲ್ಲಿವರೆಗೆ ಯಾವುದೇ ರೀತಿಯಾದಂತಹ ನೋಟಿಸ್ ಸರ್ವ್ ಆಗಿಲ್ಲ. ನಂತರ ಇನ್ನಿಬ್ರು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮತ್ತೆ ರೇಣುಕಾಚಾರ್ಯ, ಇವರು ಒಟ್ಟಿಗೆ 5 ಜನರಿಗೆ ಈಗಾಗಲೇ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಎಸ್.ಟಿ. ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಬಗ್ಗೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅವರು ಈಗಾಗಲೇ ಕಾಂಗ್ರೆಸ್ನ ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ, ಕಾಂಗ್ರೆಸ್ ಜೊತೆಗೆ ಗುರುತಿಸಿಕೊಂಡಿದ್ದಾರೆ. ಈಗಾಗಲೇ ಅವರು ಮಾನಸಿಕವಾಗಿ ಕಾಂಗ್ರೆಸ್ ಜೊತೆಗಿದ್ದಾರೆ, ಕೇವಲ ಅವ್ರ ದೇಹ ಮಾತ್ರ ಬಿಜೆಪಿಯಲ್ಲಿದೆ. ಆದ್ರೆ ಇಲ್ಲಿವರೆಗೂ ಕೂಡ ಬಿಜೆಪಿ ಅವ್ರ ಮೇಲೆ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಂಡಿರಲಿಲ್ಲ. ಮೊನ್ನೆ ಅಂತೂ ಕೊನೆಗೂ ಅವರಿಗೊಂದು ನೋಟಿಸ್ ಅನ್ನ ಸರ್ವ್ ಮಾಡಿದೆ. ಆ ನೋಟಿಸ್ಗೆ ಅವ್ರು ಏನು ಉತ್ತರ ಕೊಡ್ತಾರೋ ನೋಡ್ಬೇಕಾಗಿದೆ. ಅದೇ ರೀತಿಯಲ್ಲಿ ಇನ್ನೊಂದು ಬಿ.ಪಿ. ಹರೀಶ್, ಇವರು ಹರಿಹರದ ಶಾಸಕ, ಇವರು ಯತ್ನಾಳ್ ಗುಂಪಿನಲ್ಲಿ ಗುರುತಿಸಿಕೊಂಡವರು. ಅದೇ ರೀತಿಯಲ್ಲಿ ಲಿಂಬಾವಳಿ ಕೂಡ ಇದ್ದಾರೆ. ಲಿಂಬಾವಳಿಗೆ ಇಲ್ಲಿವರೆಗೆ ಯಾವುದೇ ರೀತಿಯ ನೋಟಿಸ್ ಅನ್ನು ಕೊಟ್ಟಿಲ್ಲ. ಬಿ.ಪಿ. ಹರೀಶ್ ಮೇಲೆ ಏನಾದ್ರು ಕ್ರಮ ಕೈಗೊಳ್ತಾರ ಅಥವಾ ಕೇವಲ ವಾರ್ನಿಂಗ್ ಮಾಡಿ ಅವ್ರನ್ನ ಬಿಟ್ಟು ಬಿಡ್ತಾರ, ಇದನ್ನ ನೋಡ್ಬೇಕಾಗಿದೆ ನಾವು. ನಂತರ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮತ್ತೆ ರೇಣುಕಾಚಾರ್ಯ, ಇವರಿಬ್ಬರು ಕೂಡ ಯಡಿಯೂರಪ್ಪನವರ ಗುಂಪಿನಲ್ಲಿ ಕಾಣಿಸಿಕೊಳ್ತಾ ಇರೋರು. ಇವರು ಈ ಹಿಂದೆ ಹಲವಾರು ಸಭೆಗಳನ್ನ ನಡೆಸಿದ್ದಾರೆ. ಅವರು ಯತ್ನಾಳನ್ನ ವಿರೋಧಿಸಿ ಈ ಸಭೆಯನ್ನ ನಡೆಸಿದ್ದಾರೆ. ಅದೇ ರೀತಿಯಲ್ಲಿ ಬಿ.ವೈ. ವಿಜೇಂದ್ರ ಅವರ ಪರವಾಗಿ ನಾವಿದ್ದೇವೆ ಅಂತೇಳಿ ತೋರಿಸ್ಕೊಳ್ಳಿಕ್ಕೆ ಸಭೆಗಳನ್ನ ನಡೆಸಿದ್ದಾರೆ. ರೇಣುಕಾಚಾರ್ಯರು ಒಂದ್ ರೀತಿ ಬಿ.ವೈ. ವಿಜೇಂದ್ರ ಅವರ ಮುಖವಾಣಿ ಅಂತಲೇ ಹೇಳಬಹುದು. ವಿಜಯೇಂದ್ರ ಏನೆಲ್ಲ ಹೇಳಲಿಕ್ಕೆ ಸಾಧ್ಯವಲ್ಲೋ ಅದೆಲ್ಲವನ್ನು ರೇಣುಕಾಚಾರ್ಯರ ಹತ್ರ ಹೇಳಿಸ್ತಾ ಇದ್ರು. ರೇಣುಕಾಚಾರ್ಯ ಒಂದು ಬಹುದೊಡ್ಡದಾದಂತಹ ಸಭೆಯನ್ನ ನಡೆಸ್ತೇನೆ, ಇವರಿಗೆ ನಾವು ಸಾಲಿಡಾರಿಟಿ ತೋರಿಸ್ಲಿಕ್ಕೆ ಅಂತ ಹೇಳ್ಕೊಂಡೆಲ್ಲ ಹೇಳ್ತಾ ಇದ್ರು. ಆದ್ರೆ ಅದಕ್ಕೆ ಹೈಕಮಾಂಡ್ ಬ್ರೇಕ್ ಆಗ್ತು. ಈಗಂತೂ ಅದ್ರ ಬಗ್ಗೆ ಅವ್ರು ಮಾತಾಡ್ತಾ ಇಲ್ಲ. ಆದ್ರೆ ಈಗ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಆ ನೋಟಿಸ್ಗೆ ಅವ್ರು ಏನು ಉತ್ತರ ಕೊಡ್ತಾರೆ ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಇನ್ನೊಂದು ಈ ಎಸ್.ಟಿ. ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ನ ಮೋಸ್ಟ್ಲಿ ಅವ್ರನ್ನ ಸದ್ಯದಲ್ಲೇ ಪಾರ್ಟಿಯಿಂದ ಹೊರಗಡೆ ಹಾಕುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಆಯಾ ಸಮಯದಲ್ಲಿ ಕೆಲವೊಂದು ಶಿಸ್ತು ಕ್ರಮವನ್ನ ಕೈಗೊಳ್ಳಬೇಕಾಗ್ತದೆ. ಇಲ್ಲದಿದ್ರೆ ಏನಾಗ್ತದೆ, ಇದೇ ರೀತಿ ಇಲ್ಲಿ ಎಲ್ರಿಗೂ ಒಂದ್ ರೀತಿ ಧೈರ್ಯ ಬರ್ತದೆ, ಎಲ್ರು ಬೇಕಾಬಿಟ್ಟಿ ಮಾತಾಡ್ಲಿ ಶುರು ಮಾಡ್ತಾರೆ. ಆದ್ರಿಂದ ಏನಾದ್ರೂ ಕ್ರಮ ಕೈಗೊಳ್ಳಲೇಬೇಕಾಗ್ತದೆ. ಇನ್ನೀಗ ಪುನಃ ನಾವು ಯತ್ನಾಳ್ ವಿಷಯಕ್ಕೆ ಬರೋದಾದ್ರೆ, ಯತ್ನಾಳ್ ಅವರ ಹಿಂದೆ ಕೆಲವರು ಗುಂಪು ಸೇರ್ಕೊಂಡ್ ಬಿಟ್ಟಿದ್ರು. ನೀವು ದೊಡ್ಡ ಲೀಡರ್ ಅಂತ ಹೇಳ್ಕೊಂಡು ಅವರಿಗೆ ಸ್ವಲ್ಪ ಗಾಳಿಯನ್ನು ಕೂಡ ಹಾಕ್ತಾ ಇದ್ರು. ಇದರ ಪರಿಣಾಮ ಯತ್ನಾಳ್ ಅವರು ಎದ್ದೋ ಮಾತಾಡ್ಲಿ ಶುರು ಮಾಡಿದ್ರು. ಏನಿದ್ರು ಕೂಡ ಪಕ್ಷದ ಆಂತರಿಕ ವಿಷಯಗಳು ಅಥವಾ ಪಕ್ಷದ ಒಳಗಡೆ ಸಮಸ್ಯೆ ಇದ್ರೆ ಅವ್ರು ಹೈಕಮಾಂಡಿಗೆ ತಿಳಿಸಬಹುದಿತ್ತು, ಅಥವಾ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ಬೇಕಂದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಪಕ್ಷದಲ್ಲಿ ಏನೇ ಸಮಸ್ಯೆ ಇದ್ರು ಕೂಡ ಅಷ್ಟೇ ಅದನ್ನ 4 ಗೋಡೆ ಮಧ್ಯದಲ್ಲಿ ಬಗೆಹರಿಸ್ಕೊಂಡ್ರೆ ತುಂಬಾ ಉತ್ತಮ. ಅದಕ್ಕೆ ಬದಲಾಗಿ ಹೊರಗಡೆ ಮಾತಾಡಿದ್ರೆ, ಅಲ್ಲಿ ಇಲ್ಲಿ ಸಿಕ್ಕದಲ್ಲೆಲ್ಲ ಹೋಗಿ ಮಾತಾಡ್ತಾ ಇದ್ರೆ ಆಗ ಸರಿಯಾಗಲ್ಲ. ಅಂದ್ರೆ ಈಗ ಅವರಿಗೂ ಮತ್ತೆ ನಮ್ಮಂತವ್ರಿಗೆ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇರಲ್ಲ. ನಾವು ಕೂಡ ಅಷ್ಟೇ ಒಂದು 4 ಜನ ಸೇರಿದಾಗ ಬಾಯಿ ಬಂದ್ ಮಾತಾಡ್ಕೊಂಡಿರ್ತೇವೆ. ಆದ್ರೆ ರಾಜಕೀಯ ವ್ಯಕ್ತಿ, ಅದರಲ್ಲಿ ಓರ್ವ MLA ಆಗಿದ್ದು ಪ್ರಬಲ ಕೋಮಿನ ನಾಯಕರಾಗಿರುವಂತಹ ಯತ್ನಾಳ್ ಅವರು ಸ್ವಲ್ಪ ಗಾಂಭೀರ್ಯದಿಂದ ವರ್ತಿಸಬೇಕು. ಆದ್ರೆ ಅವ್ರು ಆ ಗಾಂಭೀರ್ಯದಿಂದ ಯಾವತ್ತೂ ವರ್ತಿಸಲಿಲ್ಲ. ಯತ್ನಾಳ್ ಅವ್ರ ಬಗ್ಗೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅವ್ರ ಪ್ರಕಾರ ಹಿಂದುತ್ವವಾದಿ. ಓದಲ್ಲಿ ಬಂದಲ್ಲಿ ಹಿಂದೂಗಳ ಪರವಾಗಿ ಅವರು ಯಾವಾಗ್ಲೂ ಮಾತಾಡ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ವಕ್ಫಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಹೋರಾಟವನ್ನು ಕೂಡ ಅವ್ರು ನಡೆಸ್ತಾ ಇದ್ದಾರೆ.
ಅವ್ರ ಹಿಂದೊಂದು ಬಹುದೊಡ್ಡದಾದಂಥ ಹಿಂದೂಗಳ ಪಡೆ ಕೂಡ ಇದೆ. ಈಗಾಗಲೇ ಬಿಜಾಪುರದಲ್ಲಿ ಬಿಜೆಪಿ ಎಲ್ಲ ಪದಾಧಿಕಾರಿಗಳು ನಾವು ರಾಜೀನಾಮೆ ಕೊಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸ್ವಲ್ಪ ಉತ್ತರ ಕರ್ನಾಟಕದಲ್ಲಿ ಒಂದು 4-5 ಜಿಲ್ಲೆಗಳಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಪ್ರಭಾವ ಇದ್ದೇ ಇದೆ. ಬಿಜೆಪಿಗೆ ಎಲ್ಲೋ ಒಂದು ಕಡೆ ಸಮಸ್ಯೆ ಉಂಟಾಗಬಹುದು ಅಲ್ಲಿ, ಆದ್ರೆ ಚುನಾವಣೆಗೆ ಇನ್ನೂ 3 ವರ್ಷ ಇದೆ. ಆದ್ರಿಂದ ಬಿಜೆಪಿ ಒಂದ್ ಸ್ವಲ್ಪ ಧೈರ್ಯವನ್ನ ಮಾಡಿದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಇನ್ನು ಮುಂದಿನ ಹೆಜ್ಜೆ ಏನು ಯತ್ನಾಳ್ ಅವರದು, ಈಗ ಪಕ್ಷದಿಂದ ಹೊರಗಡೆ ಹಾಕಿದ್ದಾರೆ. ನಿನ್ನೆ ಅವರು ಅತ್ಯಂತ ಭಾವುಕರಾಗಿ ಮಾತಾಡಿದ್ರು. ಹಿಂದುತ್ವವಾದಿಗಳಿಗೆ ಬಿಜೆಪಿಯಲ್ಲಿ ಯಾವುದೇ ರೀತಿಯಾದಂತಹ ಬೆಲೆ ಇಲ್ಲ ಅಂತೇಳಿ ಹೇಳಿದ್ರು. ಹಾಗೇನೆ ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಂದಾಗಿ ನಾನು ಬಲಿಪಶು ಆಗಿದ್ದೇನೆ ಅಂತೇಳಿ ಹೇಳಿದ್ರು. ಈಗಾಗಲೇ ಅದು ನಮ್ಗೆ ಮೇಲ್ನೋಟಕ್ಕೆ ತುಂಬಾ ಚೆನ್ನಾಗಿ ಗೊತ್ತಾಗ್ತದೆ. ಕರ್ನಾಟಕ ಬಿಜೆಪಿಯಲ್ಲಿ ಬಹಳಷ್ಟು ಅಡ್ಜಸ್ಟ್ಮೆಂಟ್ ಗಳು ನಡೀತಾ ಇದೆ ಅಂತೇಳಿ. ಅಂದ್ರೆ ಕಾಂಗ್ರೆಸ್ ಜೊತೆಗೆ ಇವರು ಬಹಳಷ್ಟು ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲದೂ ಮೇಲ್ನೋಟಕ್ಕೆ ಗೊತ್ತಾಗಿ ಹೋಗ್ತದೆ. ಯಾಕಂದ್ರೆ ಈಗ ಇಲ್ಲಿ ನಡೀತಾ ಇರುವಂತಹ ಬಹಳಷ್ಟು ಇಶ್ಯೂಸ್ ಇದೆ, ಬಹಳಷ್ಟು ಭ್ರಷ್ಟಾಚಾರ ಕೂಡ ನಡೀತಾ ಇದೆ. ಆದ್ರೆ ಎಲ್ಲಿಯೂ ಕೂಡ ಬಿಜೆಪಿಯವರು ರಸ್ತೆಗಿಳಿದು ಪ್ರತಿಭಟನೆಗಳನ್ನು ಕೂಡ ಮಾಡ್ತಾ ಇಲ್ಲ. ಅದೇ ಈ ಹಿಂದೆ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿದ್ದಾಗ ಯಾವ ರೀತಿಯಾಗಿ ಅವರು ಪ್ರತಿಭಟನೆಗಳನ್ನ ನಡೆಸ್ತಾ ಇದ್ರು ಇದೆಲ್ಲದನ್ನು ನೀವು ನೋಡಿದ್ದೀರಾ. ಕರ್ನಾಟಕದ ಬಿಜೆಪಿ ಬಗ್ಗೆ ಹೇಳಬೇಕು ಅಂದ್ರೆ ಇದು ಯಾವುದೇ ರೀತಿಯಾದಂತಹ ಸರಿಯಾದ ನಾಯಕತ್ವ ಇಲ್ಲದಂತಹ ಬಿಜೆಪಿ ಅಂತಲೇ ಹೇಳ್ಬೋದು. ಹೆಸರಿಗೆ BY ವಿಜಯೇಂದ್ರ ಇದ್ದಾರೆ. ಅದೇ ರೀತಿಯಲ್ಲಿ ಯಡಿಯೂರಪ್ಪನವರು ಈಗ ರಿಟೈರ್ಮೆಂಟ್ ತಗೊಂಡ್ಬಿಟ್ಟಿದ್ದಾರೆ. ಆದ್ರೆ ಸದನದಲ್ಲಿ ಕಾಂಗ್ರೆಸ್ನ ಎದುರಿಸುವಂತಹ ತಾಕತ್ತು ಇವ್ರು ಯಾರಿಗೂ ಇಲ್ಲ. ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಇವರೆಲ್ಲರೂ ಒಟ್ಟು ಸೇರಿ ಬಿಜೆಪಿಯ ಈ ನಾಯಕರು ಬಾಯಿ ಮುಚ್ಚಿಸ್ತಾ ಇದ್ದಾರೆ. ಇದೆಲ್ಲದನ್ನು ನೀವು ನೋಡಿರ್ತೀರಾ. ಆದ್ರಿಂದ ಯತ್ನಾಳ್ ಅಂತಹ ಒಬ್ಬ ಲೀಡರ್ ಬಿಜೆಪಿಯಲ್ಲಿ ಬೇಕಾಗ್ತದೆ. ಆದ್ರೆ ಯತ್ನಾಳ್ ಅವರು ಇರುವಂತಹ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ಯಡಿಯೂರಪ್ಪ ಅಂಡ್ ಟೀಮಿಗೆ ಯತ್ನಾಳ್ ಅವ್ರು ನೋಡಿದ್ರೆ ಆಗಲ್ಲ. ಅದಕ್ಕೆ ಕಾರಣ ಅವ್ರು ಓಪನ್ ಆಗಿ ಮಾತಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಯತ್ನಾಳ್ ಅವರು ಕೂಡ ಅಷ್ಟೇ ಏನೋ ಮಾಡ್ಲಿಕ್ಕೆ ಹೋಗಿ ಈಗ ಒಂದ್ ರೀತಿಯಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಏನ್ ಮಾಡ್ತಾರೆ ಯತ್ನಾಳ್ ಅವರು? ಬೇರೆ ಪಕ್ಷ ಕಟ್ತಾರ? ಖಂಡಿತವಾಗಿ ಅದನ್ನ ಮಾಡ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಈಗಾಗಲೇ ಹಲವಾರು ಜನ ಪಕ್ಷಗಳನ್ನ ಕಟ್ಟಿ ಏನು ಸಾಧನೆ ಮಾಡ್ಲಿಕ್ಕೆ ಆಗದೇನೆ ಪುನಃ ಮಾತೃ ಪಕ್ಷಕ್ಕೆ ವಾಪಸ್ ಬಂದಿದ್ದಾರೆ, ಯಡಿಯೂರಪ್ಪನವರು ಸೇರಿ. ಅದರಿಂದಾಗಿ ಆ ದುಸ್ಸಾಹಸಕ್ಕೆ ಅವ್ರು ಕೈ ಹಾಕ್ಲಿಕ್ಕೆ ಇಲ್ಲ ಅನ್ಸ್ತದೆ. ಇನ್ನು 3 ವರ್ಷ ಟೈಮ್ ಇದೆ. ಈ 3 ವರ್ಷದ ಒಳಗಡೆ ಬಿಜೆಪಿ ಜೊತೆ ಪುನಃ ಏನಾದ್ರೂ ಒಂದು ಸಂಧಾನ ಮಾಡಿಕೊಂಡು ವಾಪಸ್ ಬರ್ಬಹುದು. ಅದೇ ರೀತಿಯಲ್ಲಿ ಅವರ ಪರವಾಗಿ ಈಗ ಬಹಳಷ್ಟು ಪ್ರತಿಭಟನೆಗಳು ಕೂಡ ಪ್ರಾರಂಭ ಆಗ್ತದೆ ಇವತ್ತಿಂದ. ಹಾಗಾಗಿ ಯತ್ನಾಳ್ ಅವ್ರನ್ನ ಪುನಃ ಪಕ್ಷಕ್ಕೆ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಈ ಹಿಂದೆ ಕೂಡ ಅವರು 2016ರಲ್ಲಿ ಬಹುಶಃ ಸದಾನಂದ ಗೌಡ್ರು ಅನ್ಸ್ತದೆ ಅವರು ಅಧ್ಯಕ್ಷರಾಗಿದ್ದಾಗ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಕೂಡ ಮಾಡಿದ್ರು. ಅಂದ್ರೆ ಇದು 2ನೇ ಬಾರಿ ಯತ್ನಾಳ್ ಅವರು ಉಚ್ಚಾಟನೆಗೊಳಗಾಗ್ತಾ ಇರೋದು. ಇನ್ನಾದ್ರೂ ಯತ್ನಾಳ್ ಅವರು ತಮ್ಮ ನಾಲಿಗೆ ಒಂದು ಸ್ವಲ್ಪ ಕಡಿವಾಣವನ್ನು ಹಾಕಿ ಮುಂದಿನ ದಿನಗಳಲ್ಲಿ ರಾಜಕಾರಣದಲ್ಲಿ ಒಬ್ಬ ರಾಜಕೀಯ ವ್ಯಕ್ತಿ ಯಾವ ರೀತಿ ಇರಬೇಕು ಅನ್ನೋದನ್ನ ತಿಳ್ಕೊಂಡು ರಾಜಕೀಯ ಮಾಡೋದು ತುಂಬಾ ಒಳ್ಳೇದು ಅನಿಸ್ತದೆ. ಅವರಿಗೆ ಬುದ್ಧಿ ಹೇಳುವಷ್ಟು ದೊಡ್ಡ ವ್ಯಕ್ತಿಗಳು ನಾವಲ್ಲ. ಆದ್ರೂ ಕೂಡ ಈಗ ಕಾಂಗ್ರೆಸ್ನ ನೋಡಿ ಗೊತ್ತಾಗ್ತದೆ, ಅಲ್ಲಿ ಬಹಳಷ್ಟು ಕಚ್ಚಾಟಗಳು ನಡೀತದೆ. ಆದ್ರೆ ಹೊರಗಡೆ ಎಲ್ಲಿಯೂ ಕಾಣಿಸ್ಕೊಳ್ಳಲ್ಲ. ಒಂದು ರಾಜಕೀಯ ಪಕ್ಷ ಅಂದ್ರೆ ಅದೇ ತರ ಇರ್ತದೆ. ಅದೇ ರೀತಿ ಇದ್ರೇನೆ ಇವರಿಗೆ ಅಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನ ಯತ್ನಾಳ್ ಅವರು ಅರ್ಥ ಮಾಡ್ಕೋಬೇಕು. ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ನಡೀತದೆ. ಯತ್ನಾಳ್ ಅವ್ರನ್ನ ಪುನಃ ಪಕ್ಷಕ್ಕೆ ತಗೊಳ್ತಾರ ಅಥವಾ ಹೊರಗಡೆನೆ ಇಟ್ಬಿಡ್ತಾರ, ಎಲ್ಲದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.